ಮುಖ್ಯಮಂತ್ರಿ ರೇಸ್ನಲ್ಲಿ ಮತ್ತೊಬ್ಬ ಕಾಂಗ್ರೆಸ್ ಸಚಿವ. ಈಗಾಗಲೇ ರೇಸ್ನಲ್ಲಿರೋ ಸತೀಶ್ ಜಾರಕಿಹೊಳಿ, ಡಿಸಿಎಂ ಡಿಕೆ ಶಿವಕುಮಾರ್, ಡಾಕ್ಟರ್ ಜಿ ಪರಮೇಶ್ವರ್. ಈ ಒಂದು ರೇಸ್ನಲ್ಲಿ ಮತ್ತೊಬ್ಬ ಕಾಂಗ್ರೆಸ್ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟಕ್ಕರ್ ಕೊಡಲಿದ್ದಾರಾ ಆ ಸಚಿವ? ಒಕ್ಕಲಿಗ ಕೋಟಾದಡಿ ಕೇಳಿ ಬಂದಿರೋ ಮತ್ತೊಂದು ಹೆಸರು. ಸಚಿವ ಒಕ್ಕಲಿಗ ಕೋಟಾದಡಿ ಡಿಕೆಶಿಗೆ ಪೈಪೋಟಿ ನೀಡುತ್ತಿದ್ದಾರೆ. ಮುಖ್ಯಮಂತ್ರಿ ಆಗ್ತಾರಾ ಹಾಗಾದ್ರೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ? ಕಾಂಗ್ರೆಸ್ನಲ್ಲಿ ದಿಢೀರ್ ಅಂತ ಕೃಷ್ಣ ಬೈರೇಗೌಡ ಹೆಸರು ಮುನ್ನೆಲೆಗೆ ಬಂದಿದೆ. ಸಚಿವ ಕೃಷ್ಣ ಬೈರೇಗೌಡ ರಾಹುಲ್ ಗಾಂಧಿಗೂ ಆಪ್ತರಾಗಿದ್ದಾರೆ. ಇತ್ತ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರೋ ಕೃಷ್ಣ ಬೈರೇಗೌಡ ರಾಜ್ಯದ ಪರವಾಗಿ ಜಿಎಸ್ಟಿ ಸಭೆಯಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸುತ್ತಿದ್ದಾರೆ. ಒಕ್ಕಲಿಗರಿಗೆ ಸಿಎಂ ಸ್ಥಾನ ಕೊಡಲು ತೀರ್ಮಾನವಾದರೆ ಕೃಷ್ಣ ಬೈರೇಗೌಡ ಅವರನ್ನೇ ಸಿಎಂ ಮಾಡುವಂತೆ ಕೆಲವರು ವಾದ ಮಂಡಿಸಿದ್ದಾರೆ. ಮುಖ್ಯಮಂತ್ರಿ ರೇಸ್ನಲ್ಲಿ ಮತ್ತೊಬ್ಬ ಕಾಂಗ್ರೆಸ್ ಸಚಿವ. ಡಿಸಿಎಂ ಡಿಕೆ ಶಿವಕುಮಾರ್ ಆಯಿತು, ಸತೀಶ್ ಜಾರಕಿಹೊಳಿ ಆಯಿತು, ಡಾಕ್ಟರ್ ಜಿ ಪರಮೇಶ್ವರ್ ಆಯಿತು. ಈಗ ಮತ್ತೊಬ್ಬ ಸಚಿವನ ಹೆಸರು ಮುನ್ನೆಲೆಗೆ ಬಂದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟಕ್ಕರ್ ಕೊಡಲು ಮುಂದಾಗಿದ್ದಾರೆ ಆ ಸಚಿವ. ಹಾಗಾದ್ರೆ ಆ ಸಚಿವ ಯಾರು? ಒಕ್ಕಲಿಗ ಕೋಟಾದಡಿ ಕೇಳಿ ಬಂದಿರೋ ಮತ್ತೊಂದು ಹೆಸರು ಯಾವುದು? ಒಕ್ಕಲಿಗ ಕೋಟಾದಡಿ ಡಿಕೆಶಿಗೆ ಪೈಪೋಟಿ ನೀಡುತ್ತಿರೋ ಸಚಿವರಾದರೂ ಯಾರು? ಮುಖ್ಯಮಂತ್ರಿ ಆಗ್ತಾರಾ ಹಾಗಾದ್ರೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ? ಕಾಂಗ್ರೆಸ್ನಲ್ಲಿ ದಿಢೀರ್ ಅಂತ ಕೃಷ್ಣ ಬೈರೇಗೌಡ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಕೃಷ್ಣ ಬೈರೇಗೌಡ ಅವರು ರಾಹುಲ್ ಗಾಂಧಿಗೂ ಆಪ್ತರಾಗಿದ್ದಾರೆ. ಇತ್ತ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದ್ದರು. ರಾಜ್ಯದ ಪರವಾಗಿ ಜಿಎಸ್ಟಿ ಸಭೆಯಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸುತ್ತಿದ್ದಾರೆ. ಒಕ್ಕಲಿಗರಿಗೆ ಸಿಎಂ ಸ್ಥಾನ ಕೊಡಲು ತೀರ್ಮಾನವಾದರೆ ಕೃಷ್ಣ ಬೈರೇಗೌಡ ಅವರನ್ನೇ ಸಿಎಂ ಮಾಡುವಂತೆ